ಗೈಸ್ ಇವತ್ತದ್ದು ವಿಡಿಯೋ ಭಾಳ ಇಂಪಾರ್ಟೆಂಟು ನೋಡಿ. ಈ ನಮ್ಮ ಬೆಕ್ಕಿದು ಈ ಬೆಕ್ಕಿಗೆ ಟಿಕ್ಸು ಪೀಸ್ ಪ್ರಾಬ್ಲಮ್ ಭಾಳ ಆಗ್ಬಿಡ್ತು. ಅದಕ್ಕೋಸ್ಕರ ನಾವು ಏನು ಡಿಸೈಡ್ ಮಾಡಿದ್ವಿ, ಇದಕ್ಕೆ ಏನೇನೋ ಮಾಡಿದ್ವಿ ಬಟ್ ಪ್ಲೀಸ್ ಕಮ್ಮಿ ಆಗ್ತಾಯಿಲ್ಲ. ಟ್ರಿಮ್ಮರ್ ಭಾಳ PhD ಮಾಡಿ ತಂದೆ ನಾವು. ಈ ಟ್ರಿಮ್ಮರು ಆಲ್ಮೋಸ್ಟ್ ನಾನು ಲಿಂಕ್ ಕೊಡ್ತೀನಿ, ಭಾಳ ಒಳ್ಳೆ ಟ್ರಿಮ್ಮರ್ ಇದು. ಚೆಕ್ ಮಾಡೋಣ ಹೆಂಗೆ ಮಾಡತ್ತೆ ಕೆಲಸ ಅಂತ. ಈ ಬೆಕ್ಕಿಗೆ ಇವತ್ತು ಕೂದಲು ತೆಗಿತಾ ಇದ್ದೀವಿ. ಹಂಗೆ ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ, ಯಾಕಂತಂದರೆ ಇವತ್ತು ಗ್ರೂವಿಂಗ್ ಟಿಕ್ಸ್ ಭಾಳ ಸಿಗುತ್ತೆ ನಿಮಗೆ. ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾಕೆ ಮಾಡಬೇಕು, ಫ್ಲೀಸ್ ಬಂದರೆ ಹೆಂಗೆ, ಎಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ. ಫುಲ್ ವೀಡಿಯೋ ನಾವು ನೋಡ್ತಾ ಇರಿ. ನಿಮ್ಮ ಬೆಕ್ಕೂ ಭಾಳ ತೊಂದರೆ ಕೊಟ್ಟರೆ ಈ ಥರ ನೀವು ಮಾಡ್ಬೋದು. ಟ್ರಿಮ್ಮರ್ ಇದೆ ನೋಡಿ, ಆನ್ ಆಫ್ ಬಟನ್ ಇದೆ, ಆಮೇಲೆ ಎಷ್ಟು ನಿಮಿಷ ಬಾಕಿ ಇದೆ ಅದು ತೋರಿಸ್ತಾ ಇದೆ. ಇದರಲ್ಲಿ 3 ಆಪ್ಷನ್ ಇದ್ದಾವೆ. ಆಮೇಲೆ ಬ್ರಷ್ ಕೊಟ್ಟಿದ್ದಾನೆ, ಆಯಿಲ್ ಕೊಟ್ಟಿದ್ದಾನೆ, ಚಾರ್ಜರ್ ಕೊಟ್ಟಿದ್ದಾನೆ. ನಿಮಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೋಬೇಕಂದ್ರೂ ಕೊಟ್ಟಿದ್ದಾನೆ. ನಮ್ಮ ಬೆಕ್ಕನ್ನ ಶೇವ್ ಮಾಡೋಣ ನೋಡಿ. ಗೈಸ್ 3 ಸ್ಟೆಪ್ನ ಯಾವಾಗಲೂ ಫಾಲೋ ಮಾಡಿ. ಫಸ್ಟು ನೇಲ್ಸ್ನ ಕಟ್ ಮಾಡಿಬಿಡಿ, ಇಲ್ಲ ಕಚ್ಚಾಕ್ಬಿಡುತ್ತೆ ನಿಮಗೆ. ನೋಡಿ ಇನ್ನೊಂದು 3 ಆಪ್ಷನ್ ಇದೆ. ಜಾಸ್ತಿ ಯಾವ್ದು ಸಣ್ಣ ಆಗುತ್ತೆ ಅದಕ್ಕೆ ಬಿಟ್ಟು ಆನ್ ಮಾಡ್ತಾ ಇದ್ದೀವಿ ನೋಡಿ ಗೈಸ್. ಓ ಸೂಪರ್ ಆಗಿದೆ ರಿಸಲ್ಟು, ನೋಡಿದ್ರಾ? ಯಾವಾಗಲೂ ಟ್ರಿಮ್ಮಿಂಗ್ ಮಾಡೋವಾಗ ನೋಡಿ ಹಿಂಗೆ ಉಲ್ಟಾ ಮಾಡಬೇಕು, ಹಿಂಗೆ ಮಾಡಬಾರ್ದು ನೋಡಿ. ಆಲ್ವೇಸ್ ಗೋ ಫ್ರಮ್ ಟಾಪ್ ಟು ಬಾಟಮ್. ಹಿಂಗೆ ಮಾಡಿದ್ರೆ ನಿಮಗೆ ಭಾಳ ಸುಲಭವಾಗಿ ಬಂದುಬಿಡುತ್ತೆ. ಆಮೇಲೆ ಈ ಟ್ರಿಮ್ಮರ್ ಸೂಪರ್ ಆಗಿದೆ. ಎಷ್ಟೋ ಟ್ರಿಮ್ಮರ್ನಲ್ಲಿ ಮಾಡಿದೆ ಬಟ್ ಇದರಲ್ಲಿ ರಿಸಲ್ಟ್ ಭಾಳ ಚೆನ್ನಾಗಿದೆ ನೋಡಿ. ಎಷ್ಟು ಸುಲಭವಾಗಿ ಝೀರೋ ಆಗ್ತಾಯಿದೆ ನೋಡಿ, ಏನು ಟೆನ್ಷನ್ ಇಲ್ಲ. ಆಮೇಲೆ ಜಾಸ್ತಿ ವೈಬ್ರೇಷನ್ ಇಲ್ಲ ಇದರಲ್ಲಿ. ಸೂಪರಾಗಿ ಕನ್ವೀನಿಯೆಂಟಾಗಿ ಆಗಿಬಿಡ್ತದೆ ನೋಡಿ. ಇಷ್ಟೊಂದು ಫ್ಲೀಸ್ ಓಡಾಡ್ತಿದೆ ನೋಡಿ. ಸಿ ದೇ ಆರ್ ವೆರಿ ವೆರಿ ಡೇಂಜರಸ್. ಇದಕ್ಕೋಸ್ಕರನೇ ಕಾರಣ ನಾವು ಇದಕ್ಕೆ ಕೂದಲು ತೆಗಿತಾ ಇರೋದು. ಇಯರ್ಲಿ ಒನ್ಸ್ ನೀವು ಕೂದಲು ತೆಗೆದ್ರೂ ಏನು ಮೋಸ ಇಲ್ಲ ನೋಡಿ. ಗೈಸ್ ಎಷ್ಟೊಂದು ತೊಂದರೆ ಕೊಡ್ತಾ ಇತ್ತು ನೋಡಿ ಇದಕ್ಕೆ, ಬೆಕ್ಕಿಗೆ. ನೀವೇ ನೋಡ್ತಾ ಇರಿ ಎಷ್ಟೊಂದು ಇದಾಗ್ತಾ ಇದೆ ಅಂತ ನೋಡಿ. ಇದಕ್ಕೆ ಭಾಳ ಡಿಸ್ಟರ್ಬ್ ಆಗ್ತಾ ಇತ್ತು. ಟ್ರಿಮ್ ಮಾಡೋವಾಗ ಭಾಳ ಹುಷಾರಾಗಿ ಮಾಡಬೇಕು. ಇದು ನೋಡಿ, ಈ ಟ್ರಿಮ್ಮರ್ ಏನಾದರೂ ಹಿಂಗಾದರೆ ಇದು ಕಟ್ ಆಗಿಬಿಡುತ್ತೆ. ದಿಸ್ ಈಸ್ ವೆರಿ ವೆರಿ ಡೇಂಜರಸ್. ಯಾವಾಗಲೂ ನಿಮ್ಮ ಮನೆಯಲ್ಲಿ ಮಾಡೋವಾಗ ಭಾಳ ಹುಷಾರಾಗಿ ನೋಡಿ. ಇದೇ ಅಲ್ಲ, ಇಷ್ಟೇ ಜಾಗ ಬಿಡಬೇಕು. ಇಷ್ಟೇ ಜಾಗ ಬಿಟ್ಟು ಯು ಶುಡ್ ಡೂ ಇಟ್ ಆರಾಮ್ಸೆ ನೋಡಿ. ಇಲ್ಲೊಂದು ನಿಪ್ಪಲ್ಲಿ ನೋಡಿ ರಿಸಲ್ಟ್. ನಾನು ಏನು ಹೇಳಿ, ಸೂಪರ್ ಆಗಿದೆ ಇದರದ್ದು, ಸೂಪರ್ ಆಗಿದೆ ರಿಸಲ್ಟು. ನೀವೇ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ ಜಸ್ಟ್ ಲೈಕ್ ವೆರಿ ಸ್ಮೂತ್. ಸೂಪರಾಗಿ ಆಗ್ಬಿಡ್ತಾ ಇದೆ. ಬೆಕ್ಕುಗೂ ಜಾಸ್ತಿ ಡಿಸ್ಟರ್ಬ್ ಆಗ್ತಾ ಇಲ್ಲ. ಆಮೇಲೆ ಜಾಸ್ತಿ ನಿದ್ದೆ ಮಾಡುತ್ತೆ ಫ್ಲೀಸ್ ಇಲ್ಲ ಅಂತಂದರೆ ನೋಡಿ. ಯಾವಾಗಲೂ ಮೇನ್ ಬೇಸಿಕ್ನ ಯಾವಾಗಲೂ ತಿಳ್ಕೋಬೇಕು. ನಾಟ್ಸ್ ಇದ್ದರೆ ಫಸ್ಟು ಕಟ್ ಮಾಡಿಬಿಡಿ. ಇಲ್ಲ ಅಂತಂದರೆ ಅದು ಏನು ಮಾಡುತ್ತೆ, ಫಸ್ಟು ಫಿಂಗರ್ಸ್ ತಗೊಂಡು ಹಿಂಗೆ ಉಜ್ಜತ್ತದನ್ನ ಏನಾಗುತ್ತೆ, ಸ್ವಲ್ಪ ಆದರೂ ನೀರಿದ್ರೆ ಅದು ಎರಡು ಮಿಕ್ಸ್ ಆಗಿ ಏನಾಗುತ್ತೆ, ಫಂಗಲ್ ಇನ್ಫೆಕ್ಷನ್ ಬರುತ್ತೆ ನೋಡಿ. ಸ್ವಲ್ಪ ಸ್ಟಾರ್ಟ್ ಆಗ್ತದೆ ನೋಡಿ ಇದಕ್ಕೆ. ನೋಡಿ ಇಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಇದು ಹಿಂಗೆ ಬಿಟ್ಟರೆ ಎಲ್ಲ ಸ್ಕಿನ್ನ ಕವರ್ ಮಾಡಿಕೊಂಡು ಎಲ್ಲ ಬೆಕ್ಕು ಹಾಳಾಗಿ ಹೋಗ್ಬಿಡುತ್ತೆ. ರೀಕವರ್ ಆಗೋದು ಭಾಳ ಕಷ್ಟ ನೋಡಿ. ಇಲ್ಲಿ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಭಾಳ ಕಷ್ಟ ಆಗಿಬಿಡುತ್ತೆ ಫಂಗಲ್ ಇನ್ಫೆಕ್ಷನ್ ಬಂದರೆ. ಇದಕ್ಕಿಲ್ಲ, ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಒಂಚೂರು ಇದೆ. ರಿಂಗ್ ವರ್ಮ್ಸ್ ನೋಡಿದ್ದೀರಲ್ಲ, ರಿಂಗ್ ವರ್ಮ್ಸ್ ಥರ ಇರುತ್ತೆ ನೋಡಿ. ಈ ಬೇಸಿಕ್ಸ್ನಲ್ಲಿ ನೋಡಿ ಎಲ್ಲ ಕ್ಲೀನ್ ಇದೆ. ಇಲ್ಲಿ ಸ್ವಲ್ಪ ಇದೆ ನೋಡಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕಾಯ್ತಾ ಇಲ್ಲಿ ನೋಡಿ ಇಲ್ಲಿ. ಸೊ ಇದಕ್ಕೆ ಏನು ಮಾಡಬೇಕು, ಆ್ಯಂಟಿ ಫಂಗಲ್ ಶ್ಯಾಂಪು ತೊಗೊಂಡ್ಬಿಟ್ಟು ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕು. ಆವಾಗ ನಿಮಗೆ ಸೂಪರಾಗಿ ರಿಸಲ್ಟ್ ಬರುತ್ತೆ. ಈ ಥರ ಮಾಡ್ತಾಯಿದ್ರೆ ನಿಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಬಟ್ ಬೆಕ್ಕು ಸ್ವಲ್ಪ ಫ್ರೆಂಡ್ಲಿ ಆಗಿಲ್ಲ ಅಂದರೆ ಯು ಕಾಂಟ್ ಡೂ ಇಟ್. ನೀವೇನು ಮಾಡಬೇಕಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಎನೆಸ್ಥೇಷಿಯಾ ಕೊಟ್ಟು ಪ್ರೊಫೆಷ್ನಲ್ಸ್ ಥರನೇ ಮಾಡಿಸ್ಬೇಕು. ಯಾರು ಬಂದರೂ ಮಾಡೋಕ್ಕಾಗಲ್ಲ. ಬೆಕ್ಕು ಭಾಳ ಸಾಫ್ಟಾಗಿರಬೇಕು, ಫ್ರೆಂಡ್ಲಿ ಆಗಿರಬೇಕು. ನಮ್ಮ ಮನೆ ಬೇಕಂತ ನಮಗೆ ಪಾಲ್ಸಿರೆಂಟ್ ಇತ್ತು, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಸೊ ನೋಡಿ ಗೈಸ್, ಫೈನಲ್ ಬೆಕ್ ಹೆಂಗಿದೆ ನೋಡಿ, ಎಷ್ಟು ಕ್ಲಿಯರಾಗಿ ಆಗಿದೆ. ನೀವು ನೋಡೋಕ್ಕೆ ಆಗಲ್ಲ ಆ ಬೆಕ್ ಯಾವುದು ಈ ಬೆಕ್ ಯಾವುದು ಅಂತ. ನೋಡಿದ್ರಾ? ಈ ಥರ ಮಾಡಿದ್ರೆ ನಿಮ್ಮ ಬೆಕ್ಕು ಲೈಫ್ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ಸ್ನಾನ ಮಾಡಿಸಿದಾದ್ಮೇಲೆ ಸೂಪರಾಗಿ ನಿದ್ದೆ ಮಾಡುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಮಾಡಬೇಕಂದ್ರೆ ನೋಡಿ ಗೈಸ್, ಪ್ರೊಫೆಷ್ನಲ್ಲೇ ಮಾಡಬೇಕು, ಇಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು. ನೋಡ್ತಾ ಇರಿ, ನೋಡಿದ್ರ ಕೂದಲು ನೋಡಿ ಗೈಸ್. ಇದೇ ಥರ ಸ್ನಾನ ಮಾಡ್ಸೋಕ್ಕೆ ತೋರಿಸ್ತೀನಿ, ನೋಡ್ತಾ ಇರಿ. ಸೂಪರಾಗಿ ಶ್ಯಾಂಪೂನು ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೀವು ತೊಗೋಬೋದು. ಜಬರ್ದಸ್ತ್ ಶ್ಯಾಂಪು ಲಿಂಕ್ ಕೊಟ್ಟಿದ್ದೀನಿ ನೋಡಿ. ಎಲ್ಲ ಉಜ್ಬೇಕು, ಹಂಗೆ ನೊರೆ ಬರಬೇಕು. ಇಲ್ಲ ಅಂದರೆ ಯೂಸ್ಲೆಸ್ ಅದು. ನೀವು ಸ್ನಾನ ಮಾಡಿಸಿ ಎಲ್ಲ ಮೈನಲ್ಲಿ ಎಷ್ಟು ಒಂದು ತೊಂದರೆ ಇದೆಯೋ ಎಲ್ಲ ಬಂದುಬಿಡುತ್ತೆ ನೀವು ಸ್ನಾನ ಮಾಡಿಸಿದ್ಮೇಲೆ. ಯಾಕಂದರೆ ಫೀಸ್ ಎಲ್ಲ ಕಡೆ ಹೋಗಿರುತ್ತೆ, ಕಿವಿ ಒಳಗಡೆ, ಆಮೇಲೆ ಮೂಗು ಒಳಗಡೆ ಎಲ್ಲ ಕಡೆ.
ನೋಡಿ ಕಾಣ್ತಾನೆ ಇರಲಿಲ್ಲ, ಇಟ್ ಈಸ್ ಆಲ್ ಕಮಿಂಗ್ ಔಟ್. ಯಾವಾಗಲೂ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗಲೂ ಶಾಂಪು ಹಾಕ್ತಿರಲ್ಲ, ಶಾಂಪು ಹಾಕಿ ಒಚ್ತಿರಲ್ಲ, ಒಚ್ಚಿದ್ಮೇಲೆ ಮಿನಿಮಮ್ 10 ಮಿನಿಟ್ಸ್ ಬಿಡಬೇಕು ಶಾಂಪು, ಆವಾಗಲೇ ನಿಮಗೆ ಕ್ಲೀನಾಗಿ ಕೆಲಸ ಮಾಡೋದು. ಇಲ್ಲಾಂದರೆ ನೀವು ಶಾಂಪು ಹಾಕಿನೋ ಪ್ರಯತ್ನ ಇಲ್ಲ. ಆಮೇಲೆ ಬಿಸಿ ನೀರಲ್ಲಿ ನೋಡಿ, ನಾನು ಶಾಂಪು ಹಾಕಿ ಒಂದು 10 ನಿಮಿಷ ಆದಮೇಲೆ ಒಜ್ಜಿದ್ದೀನಿ ಎಲ್ಲ ಆ ಥರ ಫ್ಲೀಸು ಇಲ್ಲಿ ಬಂದು ಬೀಳುತ್ತೆ. ನೋಡಿ ಕಾಣ್ತದ, ನೋಡಿ ಇಲ್ಲಿ ಬೀಳುತ್ತೆ. ಆ ಶಾಂಪು ಕೆಲಸ ಮಾಡಬೇಕಂದ್ರೆ ಯು ಶುಡ್ ಲೀವ್ ಅಟ್ ಲೀಸ್ಟ್ 10 ಮಿನಿಟ್ಸ್ ಟು ಡ್ರೈ. ಆದಮೇಲೆ ಶಾಂಪು ಸ್ಕಿನ್ ಮೇಲೆ ಡ್ರೈ ಆಗಬೇಕು, ಆವಾಗಲೇ ಅದು ಸೂಪರಾಗಿ ಕೆಲಸ ಮಾಡೋದು. ಇಲ್ಲಾಂದರೆ ನೀವು ಎಷ್ಟು ಕಾಸ್ಟ್ಲಿ ಶಾಂಪು ಹಾಕಿದ್ರು ಯೂಸ್ಲೆಸ್ಸು. ಕಿವಿ ಒಳಗಡೆ ಆಗಬೇಕು ಒಂದು ಇಪಿಯೋಟಿಕ್ ಅಂತ, ಅದು ಲಿಂಕ್ ಕೊಡ್ತೀನಿ. ನಾನು ಯಾವ್ದು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಲಿಂಕ್ ಕೊಡ್ತೀನಿ, ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಬೈ ಮಾಡ್ಕೊಳ್ಳಿ. ಭಾಳ ಯೂಸ್ಫುಲ್ ಪ್ರಾಡಕ್ಟ್ಸ್ ಹಾಕ್ತೀನಿ. ಆಮೇಲೆ ವೆಟ್ ರೆಕಮೆಂಡೆಡು, ವೆಟ್ ಅಪ್ರೂವ್ ಪ್ರಾಡಕ್ಟ್ ಹಾಕ್ತೀನಿ, ಇಟ್ಕೊಳ್ಳಿ. ನೋಡಿ ಕಾಣ್ತಾ ಇದೆಯಾ? ಫುಲ್ ಆಯ್ತಲ್ಲ, ಇಟ್ ಶುಡ್ ಗೋ ಇನ್ಸೈಡ್. ಹಿಂಗೆ ಮಾಡಿ ಕ್ಲಿಯರಾಗಿ ಇದಕ್ಕೆ ಒಳ್ಳೆ ಮಸಾಜ್ ಮಾಡಿ, ಇದಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡಿಕೊಂಡು ಕಿವಿ ಒಳಗಡೆ ಆರಾಮಾಗಿ ಹಾಕಿ, ಯು ಶುಡ್ ಕ್ಲೀನ್. ನೋಡಿ ದಿಸ್ ಈಸ್ ದ ವೇ ಟು ಕ್ಲೀನ್. ಇದು ಕಿವಿ ಒಳಗಡೆ ಕ್ಲೀನ್ ಮಾಡೋದು. ನೀವು ಡಾಕ್ಟ್ರ್ ಹತ್ರ ಹೋದರೆ 150 ರೂಪಾಯಿ ಬರೀ ಈ ಸ್ಟೆಪ್ ಮಾತ್ರ ಮಾಡೋಕ್ಕೆ ಮಾಡಿಬಿಡ್ತಾರೆ. ಎಲ್ಲ ಆಗಿದ್ಮೇಲೆ ಕ್ಲಿಯರಾಗಿ ಒಂದು ಟವಲ್ ತೊಗೊಳ್ಳಿ, ನೀಟಾಗಿ ಡ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕೋಲ್ಡ್ ಆಗಿಬಿಡುತ್ತೆ, ಜ್ವರ ಬರ್ಬೋದು. ನೀಟಾಗಿ ಆರಾಮಾಗಿ ಸಫಿಷಿಯೆಂಟಾಗಿ ಅದಕ್ಕೆ ಕ್ಲಿಯರಾಗಿ ಕಾಮ್ ಮಾಡ್ಕೊಳ್ಳಿ. ಸ್ವಲ್ಪ ಹೇರ್ ಡ್ರೈಯರ್ ತೋರಿಸ್ಬಿಡಿ, ಬಿಸಿ ಆಚೆ ಸನ್ಲೈಟ್ ಇದ್ದರೆ ಅದನ್ನಲ್ಲೂ ಬಿಡ್ಬೋದು.